ಏನಾಯ್ತ್ರಿ? ಏನ್ರಿ ಹುಡುಕ್ತಿದ್ದೀರಾ? ಏನ್ ಕೆಟ್ಟ ಕನ್ಸ್ ಬಿತ್ತಾ? ಏನ್ ಕೆಟ್ಟ ಕನ್ಸ್ ಬಿತ್ತು? ಯಾಕೆ ಗಾಬರಿ ಆಗಿದ್ದೀರಾ? ಅದು ಹೆಂಗೆ ಹೇಳಿ? ಏನ್ರಿ, ನಾನೇ ತಾನೇ ಇರೋದು. ಹಸ್ಬೆಂಡು ಯಾರಿಗೂ ಹೇಳ್ಬಾರ್ದು. ಮೊದಲು ನೀವು ನನಗೆ ಹೇಳಿ. ನೀವು ಮಾಡ್ಲಿ ಜೊತೆ ಕೈ ಇಟ್ಕೊಂಡು ಹಾಡು ಹಾಡ್ತಾ ಕೂತಿದ್ರಿ. ಹೌದಾ? ಆಮೇಲೆ ಆಮೇಲೆ ಅವಳು ನಿಮ್ ಕೈನ ಖುಷಿಯಿಂದ ಇಟ್ಕೊಂಡ್ಲು. ಓ, ಆಮೇಲೆ ಅಷ್ಟೇ. ಆಮೇಲೆ ಎಚ್ಚರ ಆಗೋಯ್ತು. ಹಂಗಾದ್ರೆ ನೀವು ಕನ್ಸಲ್ಲಾದ್ರ ಮಾಡಲ್ ಯಾರು ಅಂತ ನೋಡಿದ್ರ? ಮುಖ ಕಾಣಿಸ್ಲಿಲ್ಲ. ಹಸ್ಬೆಂಡು ಜಾಗ್ ನಗ್ತಿದ್ದೀರಾ? ಏನ್ ನೀವು ಹೇಳಿದ ಮಾತಿಗೆ ನಗದೆ ಅಳಕ್ಕಾಗತ್ತೇನ್ರಿ? ಹಸ್ಬೆಂಡು ನೋಡಿ, ಸುಮ್ಮನೆ ಹೊಟ್ಟೆ ಓಡಿಸ್ಬೇಡಿ. ಯಾಕೆ ಇಷ್ಟು ಬೇಗ ಇದ್ರಿ ನೀವು? ಪೂರ್ತಿ ಕನ್ಸ್ ಕಾಣ್ಬೇಕು ತಾನೆ, ಅಟ್ಲೀಸ್ಟ್ ಮುಖ ಕಾಣಿಸೋವರೆಗೂ. ಹಸ್ಬೆಂಡು ಏನೋ ಹೇಳ್ತಾರಲ್ವಾ, ಇಲ್ಲಿಗೆ ಪ್ರಾಣ ಸಂಕಟ ಅಂದ್ರೆ ಬೆಕ್ಕಿಗೆ ಚೆಲ್ಲಾಟ ಅಂತ. ಹಾಗಾಯ್ತು ನಿಮ್ ಕತೆ. ನಾನೇ ಒದ್ದಾಡ್ತಿದ್ರೆ ನಿಮ್ ತಮಾಷೆನಾ? ಬೇಡ. ಹುಡುಗರ ಜೊತೆ ಬೇಕಾದ್ರೆ ಫೈಟಿಂಗ್ ಆಡ್ಬಿಡ್ಬೋದು, ಆದ್ರೆ ಹುಡುಗಿರ ಜೊತೆ ಫೈಟಿಂಗ್ ಆಡಕ್ಕಾಗಲ್ಲ, ಹಿಂಸೆ ಆಗತ್ತೆ. ಪ್ಲೀಸ್ ಮತ್ತೆ ಬೇಕು ಅಂತ ಅವಳನ್ನ ನನ್ ಮುಂದೆ ಹೋಗ್ಲಿ ನನ್ ರೇಗಿಸ್ತಿದ್ದೀರಾ ಅಲ್ವಾ? ಸುಮ್ಮನೆ ತಮಾಷೆಗಂದೆ ಅಷ್ಟೇ. ಹಸ್ಬೆಂಡು ತಮಾಷೆ ಅಷ್ಟ್ರಲ್ಲಿದ್ರೆ ಸರಿ, ಮಿತಿ ಮೀಡ್ರೆ ನಾನಂತೂ ಸುಮ್ಮನೆ ಇರಲ್ಲ. ದೀಪಾವಳಿ ಏನು ಮತ್ತೆ ಕನ್ಸು ಬೀಳುತ್ತಾ? ನನ್ಗೇನ್ ಗೊತ್ತು. ಬಿದ್ರೆ ಏನಾಯ್ತು ಅಂತ ನಾಳೆ ಬೆಳಗ್ಗೆ ಹೇಳಿ, ಆಯ್ತಾ? ಯಾಕೆ? ನಿದ್ದೆ ಇಲ್ಲ ರೀ, ನಿದ್ದೆ ಬೇಕು ನಂಗೆ. ಆಯ್ತು ಬಿಡ್ರಿ. ಒಬ್ಬ ಗಿತ್ತಿ ಬಗ್ಗೆ ಏನ್ ಕನ್ಸ್ ಬಂದ್ರು ನಿಮ್ಗೆ ಹೇಳಲ್ಲ. ನಿಮ್ಗೆ ಹೇಗ್ ನಿದ್ದೆ ಮಾಡಿ. ಥ್ಯಾಂಕ್ ಯು. ಕಾಫಿ ಬೇಡ. ಓ, ನನ್ ಮುಖ ನೋಡಕ್ಕೂ ಪುರ್ಸತ್ತಿಲ್ವಾ ನಿಮ್ಗೆ? ಹಂಗೇನಿಲ್ಲಪ್ಪ. ಮತ್ತೆ ನನ್ ಮುಖ ನೋಡ್ದೇನೆ ಬೇಡ ಅಂತಿದ್ದೀರಾ? ಆಯ್ತು, ನಿಮ್ ಮುಖ ನೋಡೇ ಹೇಳ್ತಾ ಇದೀನಿ, ಕಾಫಿ ಬೇಡ, ಆಯ್ತಾ? ಯಾಕೆ? ಇಷ್ಟ ದಿನ ನಾ ಮಾಡೋ ಕಾಫಿನ ಬಾಯಿ ಚಪ್ಪರ್ಸ್ಕೊಂಡು ಕುಡಿತಿದ್ರಿ, ಇವತ್ ಯಾಕೆ ಬೇಡ? ಅದು ಹಲ್ ಕಲರ್ ಚೇಂಜ್ ಆಗ್ಬಿಡುತ್ತೆ. ಆಮೇಲೇನು? ಆಮೇಲೆ ಸುಮ್ಮನೆ ಮತ್ತೆ ಮೌತ್ ವಾಶ್ ಮಾಡ್ಬೇಕಾಗತ್ತೆ, ಅದೆಲ್ಲ ರಿಸ್ಕ್, ಟೈಮ್ ಇಲ್ಲ. ಅದಕ್ಕೆ ಏನ್ ಹಸ್ಬೆಂಡ್ ಇದು? ಒಳ್ಳೆ ಎಣ್ಣೆ ವಾಸನೆ ಬರ್ತಿದೆ. ಎಣ್ಣೆ ಹೋಸ್ಬಿಟ್ರಲ್ರಿ ಇದನ್ನ? ಹೌದು, ಇಷ್ಟ ದಿವಸ ಇಳ್ದೇ ಇರೋದು ಇದನ್ನ ಯಾಕೆ ಇವತ್ತು ಹಾಕೊಳ್ತಿದ್ದೀರಾ? ಖುಷಿಯಾಗೂ ಇದ್ದೀರಾ? ಮೀಟಿಂಗ್ ಇದೆ ಅದಕ್ಕೆ. ಮೀಟಿಂಗ್ ತಾನೆ, ಅವಾಗ ಮಾಡ್ತಾನೆ ಇರ್ತೀರಾ ಅಲ್ವಾ? ಇವತ್ತು ಸ್ಪೆಷಲ್ ಮೀಟಿಂಗ್. ಅಂದ್ರೆ ನನ್ನ ಮಾಡೆಲ್ ಜೊತೆ ಮೀಟಿಂಗ್ ಇದೆ ರೀ. ಹಿಂಗ್ ಕಾಣ್ತಾ ಇದೀರಿ? ಹೆಂಗ್ ಕಾಣ್ತಿದ್ದೀರಾ ಅಂದ್ರೆ ದಿನ ಹೆಂಗ್ ಕಾಣ್ತೀರೋ ಹಂಗೆ ಕಾಣ್ತಿದ್ದೀರಾ. ಇದೇನ್ರಿ ಡೈಲಿ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಿ ಹಸ್ಬೆಂಡ್ ಅಂತ ನೊಂದಾಡ್ಕೊಂಡು ದೃಷ್ಟಿ ಎಲ್ಲ ತೆಗಿತಾ ಇದ್ರಿ. ಇವತ್ತು ಯಾಕೊಳ್ಳೆ ಸೀದೋಗಿರೋ ದೋಸೆ ತರ ಮುಖ ಮಾಡ್ಕೊಂಡಿದ್ದೀರಾ? ಏನೋ ನಾನ್ ಸೀದೋಗಿರೋ ದೋಸೆ ತರ ಕಾಣ್ತಿದ್ದೀನ? ಹೌದು. ಮತ್ತೆ ನೀವ್ ಸೀದೋಗಿರೋ ಹೆಂಚ್ ತರ ಕಾಣ್ತಿದ್ದೀರಾ? ಬೇಡರೇ, ನೀವ್ ಶುರು ಮಾಡಿದ್ದು. ಆಯ್ತು ಬಿಡಿ, ಸಾರಿ. ನನ್ನ ಡ್ರೆಸ್ಸು, ಸ್ಟೈಲು, ಸ್ಮೈಲು ಹೆಂಗ ಅನಿಸ್ತದೆ? ಏನು ನನ್ ಮೆಚ್ಚಕ್ಕ ಈ ತರ ಎಲ್ಲ ರೆಡಿ ಆಗಿದ್ದು? ಮೆಚ್ಚಕ್ಕೆ ರೆಡಿ ಆಗಿರೋದೇನೋ ಕರೆಕ್ಟು, ಆದ್ರೆ ನಿಮ್ಮನ್ನಲ್ಲ, ನನ್ನ ಮಾಡಲ್ಲ. ನಿಮ್ಮನ್ನ ಮೆಚ್ಚಕ್ಕೆ ನೀವೇನು ದೊಡ್ಡ ಹೀರೋಯಿನ್? ನನ್ ಮನೆಯವ್ರ ಪಾಳಿಗೆ ನಾನೇ ದೊಡ್ಡ ಹೀರೋಯಿನ್. ಏನಿವಾಗ ನಿಮ್ ಕಣ್ಣಿಗೆ ಇದ್ರ ಮಾಡಲು ಹೀರೋಯಿನ್ ಅವರೇ ಚೆನ್ನಾಗ್ ಕಾಣಿಸುತ್ತಾ? ಓಲಿ ಬಿಡ್ರಿ, ಏನೋ ಮಾತಿಗಂದೆ ಯಾಕೆ ಉಳಿತಾರ ಮೈ ಮೇಲೆ ಬೀಳಕ್ ಬರ್ತೀರಿ? ಮುಖದಲ್ಲಿ ಏನಿದೆ, ಮನ್ಸಲ್ಲಿ ಎಲ್ಲ ಇದೆ. ಬರ್ಲಾ? ಇರಿ, ತಗೊಳ್ಳಿ. ಏನಿದು? ಊಟ ಬೇಡ. ಯಾಕೆ? ಇವತ್ತು ಊಟ ಬೇಡ ಅಂತ ನೆನ್ನೆ ಹೇಳಿರ್ಲಿಲ್ವಾ? ಇವತ್ತು ಆಫೀಸಲ್ಲಿ ಕ್ಲೈಂಟ್ಸು, ಸ್ಟಾಫ್ ಎಲ್ಲ ಇರ್ತಾರೆ, ಅವ್ರ ಜೊತೆ ಊಟ ಎಲ್ಲ ಆಗತ್ತೆ. ನರಸಿಂಹಂಗ? ಹೌದು ಅತ್ತೆ, ಮಗ ತಪ್ಪದಾರಿ ಹಿಡಿತಿದ್ರೆ ಯಾವುದೇ ತಾಯಿಗಾಗ್ಲಿ ನೋವಾಗೇ ಆಗುತ್ತೆ. ಅವನನ್ನು ಯಾಕೆ ಹೆತ್ತಿದ್ನೋ ಅಂತ ಅನ್ಸುತ್ತೆ. ಆದರೂ ಮಗನ್ನ ಬಿಟ್ಕೊಡೋದಕ್ಕಾಗೋದಿಲ್ಲ. ಅವ್ನು ಚೆನ್ನಾಗಿರ್ಲಿ, ಅವ್ನು ಖುಷಿಯಾಗಿರ್ಲಿ ಅಂತ ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ತಿರ್ತಾರೆ. ಆದರೆ ನರಸಿಂಹನ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ನೀವು ವರಿ ಮಾಡ್ಕೋಬೇಡಿ, ನಾನು ಅವನನ್ನು ಸರಿಯಾದ ದಾರಿಗೆ ತಂದೇ ತರ್ತೀನಿ. ಏನಮ್ಮ ಹೇಳ್ತಾ ಇದೆಯಾ?
ಹೌದು ಅತ್ತೆ, ಅವನು ನನಗೆ ಮೋಸದಿಂದ ತಾಳಿ ಕಟ್ಟಿ ಮದುವೆ ಆಗಿರ್ಬೋದು, ಆದರೆ ನಾನು ಅವನನ್ನು ಮನಸ್ಸಲ್ಲಿ ಯಾವತ್ತಿದ್ರೂ ಗಂಡ ಅಂತ ಅಂದ್ಕೊಂಡಿದ್ದೀನಿ. ಮದುವೆಗೂ ಮುಂಚೆ ನಾನು ಅವನನ್ನು ಪ್ರೀತಿಸಿದ್ದು ಸುಳ್ಳಲ್ಲ. ಆ ಪ್ರೀತಿ ಮೇಲಿರೋ ನಿಯತ್ತಿಗಾದರೂ ನಾನು ಅವನನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತೀನಿ. ಹೇಗಾದರೂ ಮಾಡಿ ಅವನನ್ನು ಸರಿಯಾದ ದಾರಿಗೆ ತರ್ತೀನಿ. ನಾಳೆ ಒಂದಿನ ನೀವು ಎಲ್ಲರೂ ಅವನನ್ನು ನೋಡಿ ಖುಷಿ ಪಡಬೇಕು, ಆ ರೀತಿ ಮಾಡ್ತೀನಿ. ನೀನೆಷ್ಟು ಒಳ್ಳೆ ಹುಡುಗಿನಮ್ಮ. ನಿನ್ನಂತವಳಿಗೆ ನನ್ನ ಮಗ ಗಂಡ ಆಗಿ ಸಿಗಬಾರ್ದಿತ್ತು. ನಿನ್ನ ಬಗ್ಗೆ ನಾವೆಲ್ಲರೂ ತಪ್ಪು ತಿಳ್ಕೊಂಡಿದ್ವಿ, ಆದರೆ ನೀನೆಷ್ಟು ಒಳ್ಳೆಯವಳು ಅಂತ ನನಗೀಗ ಗೊತ್ತಾಗ್ತಾ ಇದೆ. ಗಂಡ ಎಷ್ಟೇ ಮೋಸ ಮಾಡಿದ್ರು ನೀನು ಅವನನ್ನು ಬಿಟ್ಕೊಡ್ತಿಲ್ವಲ್ಲ. ಈಗ ನನಗೆ ಧೈರ್ಯ ಬಂತಮ್ಮ. ಅವನ ಬಗ್ಗೆ ನಾನೇನು ಚಿಂತೆ ಮಾಡಲ್ಲ. ಸರಿ ಅತ್ತೆ. ನೋಡಿದ್ರ ಅದಕ್ಕೆ ನಾನು ಹೇಳಲಿಲ್ವಾ, ಸಂಜನಾ ತುಂಬಾ ಒಳ್ಳೆ ಹುಡುಗಿ. ಈಗ ನಿಮ್ಗೆ ಅರ್ಥ ಆಯ್ತಾ? ಹೌದು ಕಣೆ, ಆದ್ರೆ ಇಂಥ ಒಳ್ಳೆ ಹುಡುಗಿಗೆ ಎಂಥ ಕೆಟ್ಟ ಗಂಡ ಸಿಕ್ಬಿಟ್ಟ ಅಂತ ಬೇಜಾರಾಗ್ತಿದೆ. ಅದಕ್ಕೆ ನೀವು ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ನೋಡ್ತಾ ಇರಿ, ಸಂಜೆ ಅವನನ್ನ ಹೇಗಾದ್ರೂ ಮಾಡಿ ಒಳ್ಳೆ ದಾರಿಗೆ ತಗೊಂಡ್ಬರ್ತಾಳೆ. ಎಲ್ಲ ದೇವ್ರಿಚ್ಛೆ. ಕೂತ್ಕೋ.